ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನನ್ನ ಅಮ್ಮನ ಮನೆಯ 3ನೇ ದಿನದ ಬ್ಲಾಗ್. ಬೆಳಗ್ಗೆನೇ ಎದ್ದು ಅಮ್ಮ ಕಷಾಯ ಮಾಡಿದ್ರು. ಇವತ್ತು ಕಷಾಯ ಕುಡ್ಕೊಂಡು ಬೆಳಿಗ್ಗೆ ಅಂದಮೇಲೆ ಅಡಿಕೆಗೆ ನಾವು ನೈಟ್ ಮಲಗುವಾಗ ಟಾರ್ಪಲ್ ಎಲ್ಲ ಮುಚ್ಚಿರ್ತೀವಲ್ಲ, ಬಿಕಾಸ್ ಯಾಕಂದರೆ ಹಿಬ್ನಿ ಎಲ್ಲ ಬಿದ್ದು ಅಡಿಕೆ ಕಲರ್ ಎಲ್ಲ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬೂಸ್ಟ್ ಬಂದ್ಬಿಡುತ್ತೆ ಹನಿಯಲ್ಲಿ ನೆಂದರೆ ಅಂದ್ಬಿಟ್ಟು ನೈಟ್ ಎಲ್ಲ ಕ್ಲೋಸ್ ಮಾಡಿರ್ತೀವಿ. ಬೆಳಗ್ಗೆ ಬಿಸಿಲು ಹತ್ತದ ಮೇಲೆ ಅದನ್ನು ತೆಗೆದು ಹರಡೋದು, ಅಡಿಕೆ ಅಂದಮೇಲೆ ಇಷ್ಟೆಲ್ಲ ಕೆಲಸ ಕಾಮನ್. ನೋಡಿ, ಇವಾಗ ನಾವು ಒಂದೊಂದೇ ಟಾರ್ಪಲ್ಗಳನ್ನ ತೆಗಿತಾ ಇದ್ದೀವಿ. ನಾನು ನನ್ನ ತಮ್ಮ ಸೇರ್ಕೊಂಡು ಒಂದು ಟಾರ್ಪಲ್ ತೆಗ್ದಾದ್ಮೇಲೆ ಒಂದೊಂದು ಸೈಡು ಮಡ್ಚಿರಲ್ಲ, ಮಡ್ಚದಲ್ಲೇ ಇರೋ ಕಡೆ ಆ ಅಡಿಕೆ ಎಲ್ಲ ಚೆಲ್ಲಿರೋದೆಲ್ಲ ಕಾಮನ್ನು. ನಮ್ಮ ಮಗಳು ನೋಡಿ, ಅವ್ರ ಅಪ್ಪನ ಬೆನ್ನು ಬಿಡ್ದಲ್ಲೇ ಇವತ್ತು ಎದ್ದಾಗಿಂದನೂ ಸ್ವಲ್ಪ ಯಾಕೋ ಮೂಡ್ ಆಫ್ ಆಗಿದ್ರು ಮೇಡಮ್ ಅವರು. ಅದಕ್ಕೆ ನಮ್ಮ ಯಜಮಾನ್ರು ಅವ್ರನ್ನ ಇಟ್ಕೊಂಡೇನೆ ಕೆಲಸ ಮಾಡ್ತಾಯಿದ್ರು. ನನ್ನ ಹತ್ರನೂ ಬರ್ತಾ ಇರಲಿಲ್ಲ ಅವರು. ಈ ಥರ ಇರುತ್ತೆ ನಮ್ಮ ಅಡಿಕೆ ಮೇಲೆ. ಮತ್ತು ಅಡಿಕೆ ಎಲ್ಲ ಒಂದೊಂದು ಸೈಡು ಗುಡ್ಡೆ ಆಗಿರ್ತಾವಲ್ಲ, ಅದನ್ನೆಲ್ಲ ನೋಡಿಕೊಂಡು ಹರಡ್ಕೊಬೇಕು. ಬೆಳಗ್ಗೆ ಕೆಲಸ ಇದಾಗಿರುತ್ತೆ, ಸಂಜೆ ಅಂದಮೇಲೆ ಮತ್ತೆ ಅದನ್ನೆಲ್ಲ ಮುಚ್ಚೋದು, ಇದೇ ರೊಟೀನ್ ಆಗಿರುತ್ತೆ ಅಡಿಕೆ ಕೆಲಸದಲ್ಲಿ. ನಾವು ಬೆಳಗ್ಗೆನೇ ಮುಖ ತೊಳ್ಕೊಂಡು ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಇವತ್ತು ತಿಂಡಿಗೆ ಇಡ್ಲಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಮ್ಮ ನೆನ್ನೆ ಇಡ್ಲಿ ಬ್ಯಾಟರ್ ಎಲ್ಲ ರುಬ್ಬಿಟ್ಟಿದ್ರು. ಅದಕ್ಕೆ ನಾನಿವತ್ತು ಇಡ್ಲಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಸವರ್ಬಿಟ್ಟು ಇಡ್ಲಿಗೆಲ್ಲ ಬ್ಯಾಟರೆಲ್ಲ ನಾನು ಹಾಕ್ಕೊತಾ ಇದ್ದೆ. ನಮ್ಮ ಮನೇಲಿರೋ ಇಡ್ಲಿ ಪಾತ್ರೆಯಲ್ಲಿ 3 ತಟ್ಟೆ ಇದ್ದಾವೆ. ಅದರಲ್ಲಿ 18 ಇಡ್ಲಿ ಆಗುತ್ತೆ. ನಮ್ಮ ಮನೇಲಿ ಒಂದೂವರೆ ಟ್ರಿಪ್ 2 ಟ್ರಿಪ್ ಇಡ್ಲಿ ಮಾಡಿಕೊಂಡ್ರೆ ನಮಗೆ ಅವತ್ತು ಬೆಳಗ್ಗೆ ತಿಂದು ಮಧ್ಯಾಹ್ನಕ್ಕೂ ಉಳ್ಕೊಂಡಿರ್ತವೆ. ಅದರಿಂದ ನಾವು ಸಾಕು 2 ಟ್ರಿಪ್ ಮಾಡ್ಕೊತೀವಿ ಅಷ್ಟೇ. ಇವತ್ತು ಟೈಮ್ ಇಲ್ದಲ್ಲೇ ಇರೋದ್ರಿಂದ ಮಾಮೂಲಿ ಪ್ಲೇನ್ ಇಡ್ಲಿನೇ ಬಿಟ್ಕೊತಾ ಇದ್ದೀನಿ. ಒಂದೊಂದು ಸತಿ ಫ್ರೀಯಾಗಿ ಟೈಮ್ ಇದ್ದಾಗ ಇದಕ್ಕೇ ನಾನು ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಾಗ ಅದನ್ನು ಚೆನ್ನಾಗಿರುತ್ತೆ ನೋಡಿ. ಅದ್ರ ಜೊತೆಲೇ ಕಾಯಿ ಚಟ್ನಿಗೂ ರೆಡಿ ಮಾಡಿಕೊಂಡು ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿ ಸ್ವಲ್ಪ ಇವತ್ತು ಮಧ್ಯಾಹ್ನಕ್ಕೂ ಇದನ್ನೇ ಬಿಡಬೇಕಿತ್ತು. ನಾವೆಲ್ಲ ಹೊರಗಡೆ ಹೋಗೋದಿತ್ತು ಅಂದ್ಬಿಟ್ಟು ಒಗ್ಗರಣೆಗೂ ಹಾಕಿ ಇಟ್ಟೆ ಚಟ್ನಿಗೆ. ಇಲ್ಲಾಂದರೆ ಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಮಧ್ಯಾಹ್ನದವರೆಗೂ ಇರಲ್ಲ ಚಟ್ನಿ, ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದೇ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಇಟ್ಟರೆ ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ. ಚಟ್ನಿ ಏನು ಅಳಿಸೋದಿಲ್ಲ. ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಇವತ್ತೊಂದು ಸ್ವಲ್ಪ ಗುಬ್ಬಿಗೆ ಹೋಗೋದಿತ್ತು. ಗುಬ್ಬಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿತೀವಿ ಅಂದರು ಮೇಡಮ್ ಅವರು. ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಮತ್ತೆ ಮನೆಗೆ ಬಂದು ನಾನು, ಅಮ್ಮ, ಮಗಳು 3 ಜನ ಹೋಗಿದ್ದಿದ್ದು. ಮತ್ತು ಮನೆಗೆಲ್ಲ ಬಂದಾದಮೇಲೆ ಅಡಿಕೆ ಕಾಲಾಡಬೇಕಿತ್ತು. ಹಿಂಗೆ ಓಡಾಡಬೇಕು, ಅಡಿಕೆ ಒಣಗಾಕಿರ್ತೀವಲ್ವ, ಅಡಿಕೆ ಅಂದಮೇಲೆ ಚೆನ್ನಾಗಿ ಓಡಾಡ್ತಾ ಇರಬೇಕು ನಾವು. ಏಂತಕ್ಕೆ ಓಡಾಡಬೇಕು ಅಂದರೆ ಒಂದೇ ಇದರಲ್ಲಿ ಇರ್ತಾವಲ್ಲ, ಕೆಳಗಿಂದ ಮೇಲ್ಗಡೆ, ಮೇಲಿಂದ ಕೆಳಗಡೆಗೆ ಅಡಿಕೆ ಸ್ವಲ್ಪ ಉಳ್ಳಾಡೋ ಥರ ಆಗಬೇಕು. ಅದಕ್ಕೇ ಅಡಿಕೆನ ಕಾಲಾಡೋದು ಅಂತೀವಿ ನಾವು ನಮ್ಮ ಸೈಡು. ಬೇರೆ ಕಡೆ ಏನೇನು ಅಂತೀರ ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಸೈಡು ಈಗೇನೋ ಅಡಿಕೆ ಬೇಯಿಸಾದ್ಮೇಲೆ ಒಣಗಾಕಿದ್ಮೇಲೆ ಕಾಲಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅಂತ ನೋಡಿ. ಅದಕ್ಕೆ ನನ್ನ ಮಗಳೂ, ಅಮ್ಮ ನೀನು ಮಾತ್ರ ಮಾಡಬೇಡ, ನಾನು ಬರ್ತೀನಿ ನಿನ್ನ ಜೊತೆ ಕಂಪ್ನಿಗೆ ಅಂದ್ಬಿಟ್ಟು ಅವರು ಬಂದಿದ್ದಾರೆ. ಇವಾಗ ನಾನು ರಿವರ್ಸ್ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಹಿಂದೆಗಡೆನೇ ತಿರ್ಕೊಂಡು ಬರ್ತಾ ಇದ್ದಾರೆ. ಹಿಂಗೆ ಅವರು ನಮ್ಮ ಜೊತೆ ಬಂದು ಇವಾಗ ಬಿದ್ದರು ನೋಡಿ. ಅವ್ರು ಬಿದ್ರಲ್ಲ, ಅವ್ರನ್ನೆಲ್ಲ ಎತ್ಕೊಂಡು ಸಮಾಧಾನ ಮಾಡಿಸಾದ್ಮೇಲೆ ಹಂಗೆ ಇವತ್ತು ಗುಬ್ಬಿಯಿಂದ ಬರುವಾಗ ಬಟಾಣಿ ಸಿಕ್ತು ಅಂತ ಬಟಾಣಿನೂ ತಂದಿದ್ದು. ಎಲ್ಲದು ಬಿಡಿಸಿ ಕವರ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬೋದಲ್ಲ, ಅದಕ್ಕೇ ಎಲ್ಲದನ್ನು ಸೇರಿ ಬಿಡಿಸಿಕೊಂಡ್ಬಿಡ್ತೀವಿ. ಈಗ ಮತ್ತೆ ಸಂಜೆ ಆಗಿದ್ದರಿಂದ ಮಗಳಿಗೆ ಒಂದು ಸ್ವಲ್ಪ ಓದ್ಸೋಣ, ಫ್ಲ್ಯಾಶ್ ಕಾರ್ಡ್ಗಳೆಲ್ಲ ಇದ್ವಲ್ಲ, ಅದಕ್ಕೆ ಇವನ್ನೆಲ್ಲ ಓದ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ ನೋಡಿ. ನಮ್ಮ ಮಗಳು ಇದರಲ್ಲಿ ನಾವು ಯಾವುದನ್ನು ಹೇಳ್ತೀವಿ ಅದನ್ನು ಅವರು ಐಡೆಂಟಿಫೈ ಮಾಡಿ ತೊಗೊಂಬಂದು ಅವ್ರ ಅಪ್ಪನ ಕೈ ಕೊಡ್ತಾ ಇದ್ದಾರೆ. ಆನೆ 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 ಮಾತ್ರ ಇದು ರಾಂಗು. ಆನೆ ಆನೆ ಎಲ್ಲಿತೆ ಅದು? ಕಣ್ಣೆಲ್ಲಿತ್ತೆ ನೋಡು. ಬೆಕ್ಕು ಬೆಕ್ಕೆಲ್ಲಿದ್ದು ನೋಡು. ಹುಡುಕು ಐತೆ. ಸೂಪರ್. ಎತ್ಕೋ, ಅದೊಂದು ಎತ್ಕೋ.
ಹಂಗ್ ತುಳಿಬಾರ್ದು ಮಗ್ಲೇ, ಕುತ್ಕೊಂಡು ಎತ್ಕೋ. ಸೈಕಲ್ ಎಲ್ಲಿದೆ? ಎಲ್ಲಿ ಹುಡುಕೋ ಸೈಕಲ್ಲು? ಸೂಪರ್. ಅಲಿಗೆಡ್ಡೆ ಎಲ್ಲಿದೆ? ಅಲಿಗೆಡ್ಡೆ. ಹಾ ಸೂಪರ್. ಮೊಟ್ಟೆ ಎಲ್ಲಿದೆ? ಮೊಟ್ಟೆ ಎಲ್ಲಿ ಹುಡುಕು? ಮೊಟ್ಟೆ ನೋಡು, ಹುಡುಕು, ಇಲ್ಲೆಲ್ಲ ಐತೆ. ಸೌಂಡ್ ಕಮ್ಮಿ ಕೊಡು ಒಂದೇ. ಹುಡುಕ, ಮೊಟ್ಟೆಯಲ್ಲಿ ಹುಡುಕು. ಇದು ಮತ್ತೆ ಇದೆಲ್ಲಿದೆ? ಇದು ಮಲಗಿರೋ ಮಮ್ಮಿ. ಸ್ಲೀಪಿಂಗ್. ಅಲ್ಲೈತಿ. ಸೂಪರ್. ಆಮೇಲೆ ಇದು ಕೈ. ಆಮೇಲೆ ಹಣ್ಣೆಲ್ಲಿದೆ? ಒಲಿ ಕೊಡು. ಅಲ್ಲಿ ಎದ್ಬಿಟ್ಟು ನೀಟಾಗಿ ಹುಡುಕು, ಇಲ್ಲ ಅಂದ್ರೆ ನಾನು ಹೊಡಿತೀನಿ. ಸಿಂಹ ಅದು, ಹುಲಿ ಅದು. ಸಿಂಹ ಟೈಗರ್ ಇದು. ಸಿಂಹ ಲಯನ್ ಮೇಲೆ ಕೂತು. ಸೂಪರ್. ಎದ್ಕೋ. ಡೈಲಿ ಹಿಂಗೆ ಹಾಕ್ಬಿಟ್ಟು ಛತ್ರಿ, ಅದು ಬಾಲದು. ಛತ್ರಿ ಹುಡುಕು. ಛತ್ರಿಯಲ್ಲಿ ಸೂಪರ್. ವಾಚ್ ಎಲ್ಲಿ ನೋಡು. ವಾಚ್ ಎಲ್ಲಿದೆ? ನನಗೆ ಟೈಟ್ ನೋಡ್ತೀನಲ್ಲ ವಾಚ್. ಸೂಪರ್. ಜ್ಯೂಸ್ ಎಲ್ಲಿದೆ? ಸೂಪರ್. ಆಪಲ್ ಎಲ್ಲಿದೆ? ಅವ್ರಿಗೆ ಹೇಳ್ಕೊಡೋ ಇದರಲ್ಲಿ ನಾವೇನಾದರೂ ಹೋಗಿ ಸೆಂಟ್ರಲ್ಲೆಲ್ಲ ಸೇರಿಕೊಂಡ್ರೆ ಸಿಟ್ಟು ಬಂತು ಅಂದರೆ ಮಗಳಿಗೆ ಏನು ಕೈಯಲ್ಲಿ ಇರುತ್ತೆ ಅದರಲ್ಲೇ ನಮಗೆಲ್ಲ ಹೊಡೆದು ಮಾಡಿರ್ತಾರೆ. ಆ್ಯಂಡ್ ಐಡೆಂಟಿಫೈನೂ ಸಹ ಕರೆಕ್ಟಾಗಿ ಮಾಡ್ತಾರೆ. ಅವ್ರಿಗೆ ಗೊತ್ತಾಗೋಷ್ಟು ಗೊತ್ತಾಯಿತು ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಆ ಥರ ಅಂದರೆ ಅವ್ರಿಗೆ ಮೂಡಿದ್ದಾಗ, ಇಂಟ್ರೆಸ್ಟ್ ಇದ್ದಾಗ ಎಲ್ಲದನ್ನು ಅವರೇ ಹೇಳ್ತಾರೆ, ತಕ್ಕೊಡ್ತಾರೆ, ಮಾಡ್ತಾರೆ. ಬಟ್ ಮೂಡಿಲ್ಲ ಅಂದರೆ ಮಾತ್ರ ಮುಗೀತು. ಇಲ್ಲ ನಾನು ಹೇಳಲ್ಲ ಅಂದರೆ ಹೇಳಲ್ಲ ಅಂತ ಹಠ ಹಿಡಿದ್ರಂತೂ ನಾವೇನು ಮಾಡೋಂಗಿಲ್ಲ. ಇಷ್ಟೆಲ್ಲ ನೋಡ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಎಲ್ಲ ಇದ್ವಾ. ಅಷ್ಟರಲ್ಲಿ ತುಂಬ ದಿನ ಆಗಿತ್ತು, ನಾವು ಎಲ್ಲೋ ಹೊರಗಡೆ ಹೋಗಿ ಪಾನಿಪುರಿ ತಿನ್ನಲ್ಲ. ಅದಕ್ಕೆ ಮನೇಲೇ ಇವತ್ತು ಗೋಲ್ಗಪ್ಪ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೋ. ನೋಡಿ, ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಫಸ್ಟು ತಣ್ಣೀರೇನೆ, ನಾನೇನು ಬಿಸಿನೀರು ಹಾಕಿಲ್ಲ, ನೆನಾಕ್ತಾ ಇದ್ದೀನಿ. ಇದನ್ನು ನಾವು ಗೋಲ್ಗಪ್ಪ ಮಾಡಬೇಕು ಅಂತ ಅಂದ್ಕೊತೀವಲ್ಲ, ಅವತ್ತು ನಾವು ಒಂದು 2 ಅವರ್ ಮುಂಚೆನೇ ನಾವು ನೆನೆಸಿಟ್ಕೊಂಡ್ರೆ ಸಾಕು. ಈಗ 3 ಆಲೂಗೆಡ್ಡೆನ ನಾನು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಅದಕ್ಕೆ ಹಸಿ ಬಟಾಣಿ ಇದ್ದು ಅಂತ ಅದನ್ನೇ ಹಾಕಿದ್ದೀನಿ. ಇಲ್ಲ ಅಂದರೆ ನೀವು ಒಣ ಬಟಾಣಿನೂ ಸಹ ಓವರ್ನೈಟ್ ನೆನೆಸ್ಬಿಟ್ಟು ಹಾಕೊಬೋದು. ಇಲ್ಲ ಇದು ಬಟಾಣಿ ಬೇಡ ಅನ್ನೋರು ಕಡಲೆಕಾಳನ್ನೂ ಸಹ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಕುಕ್ಕರೆಲ್ಲ ಇದಾಗಿ ಬಿಡೋ ಅಷ್ಟರಲ್ಲಿ ನಾವು ಪಾನಿಗೆ ರೆಡಿ ಮಾಡ್ಕೊಂಬಿಡೋಣ. ಫಸ್ಟಿಗೆ ನೆನಾಕಿದ್ದು ಹುಣಸೆ ಹಣ್ಣನ್ನೆಲ್ಲ ಕ್ಯೂಚ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕ್ಯೂಚ್ಕೊಂಡಾದ್ಮೇಲೆ ನಾನಿಲ್ಲಿ ಮಾಡ್ತಾ ಇರೋದು ಇವಾಗ ನಿಮಗೆ ಸ್ವೀಟ್ ಚಟ್ನಿ ಫಸ್ಟ್ ಮಾಡ್ಕೊತಾ ಇರೋದು. ಏನಕ್ಕೆ ಅಂದರೆ ಗೋಲ್ಗಪ್ಪದಲ್ಲಿ ನಮಗೆ ಸ್ವೀಟ್ ಚಟ್ನಿ ಆ್ಯಂಡ್ ಪಾನಿ ಅಂತ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಈಗ ನಾನು ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಸೋಸಿ ತೊಗೊಂಡಿದ್ದೀನಿ. ಅದಕ್ಕೇ ನಿಮ್ಮ ಕ್ವಾಂಟಿಟಿ, ನೀವು ಸ್ವೀಟ್ ಕಮ್ಮಿ ಇಷ್ಟಪಡೋರು ಅಂದರೆ ನಿಮಗೆ ಎಲ್ಲ ಎಷ್ಟು ಬೇಕು ಅಷ್ಟು ಹಾಕೊಬೋದು. ನನಗೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ಬಿಟ್ಟು ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಇದನ್ನು ಏನು ಮಾಡ್ತಾಯಿದ್ದೀವಿ, ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಬೆಲ್ಲ ಎಲ್ಲ ಕರಗೋದ್ಮೇಲೆ ಒಂದು 5 ಮಿನಿಟ್ಸ್ ನಾವು ಚೆನ್ನಾಗಿ ಬಿಸಿಯಲ್ಲೇ ತಿರುಗಿಸ್ಕೊತಾ ಇದ್ದರೆ ಇದು ಸ್ವೀಟ್ ಚಟ್ನಿ ರೆಡಿಯಾಗಿರುತ್ತೆ. ಸ್ವೀಟ್ ಚಟ್ನಿ ಎಲ್ಲ ಆದಮೇಲೆ ಇವಾಗ ಪಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ.
1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು ಆ್ಯಂಡ್ ನಮ್ಮನೆಗೆ ಶುಂಠಿ ಪೇಸ್ಟ್ ಇತ್ತು ಅಂದ್ಬಿಟ್ಟು ಶುಂಠಿ ಪೇಸ್ಟು, 1 ಇಲ್ಕಷ್ಟು ಬೆಳ್ಳುಳ್ಳಿ, ಪುದೀನ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 2 ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣಿಂದ ಹಿಂಡ್ಬಿಟ್ಟು ಹುಣಸೆ ಇಟ್ಟಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಬಂದ್ಬಿಟ್ಟು ಕೊತ್ತಂಬರಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ. ನಮ್ಮದು ಪುದೀನ ಗಿಡ ಯಾಕೋ ಸ್ವಲ್ಪ ಹಾಳಾಗಿತ್ತು ಅಂದ್ಬಿಟ್ಟು ನಾನು ಪುದೀನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲದನ್ನು ನಾನು ಕ್ಲೀನಾಗಿ ರುಬ್ಕೊಂಬರ್ತೀನಿ. ಎಂತಕ್ಕೆ ಅಂದರೆ ಫುಲ್ಲು ಸ್ಮೂತಾಗಿ ರುಬ್ಬಬೇಕು. ಸ್ವಲ್ಪ ಗಂಟು ಅಥವಾ ದಪ್ಪ ದಪ್ಪ ಏನು ಬೇಡ, ಸ್ಮೂತಾಗಿ ರುಬ್ಕೊಂಬರೋಣ. ಸ್ಮೂತಾಗಿ ರುಬ್ಕೊಂಬಂದಾದ್ಮೇಲೆ ಇದನ್ನು ಇವಾಗೆಲ್ಲ ಸೋಸ್ಕೊಳ್ಳೋಣ ನಾವು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರಲ್ಲೇ ಮಿಕ್ಸ್ ಮಾಡಿ ಒಂದು ಪಾನಿ ಯಾವುದರಲ್ಲಿ ಮಾಡ್ಕೊತೀವಿ, ನಾನೊಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಆ ತಪ್ಪಲೆಗೇನೆ ಪಾನಿನೆಲ್ಲ ನಾನು ಇವಾಗ ರುಬ್ಕೊಂಡಿದ್ದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ ಕ್ಲೀನಾಗಿ ಎಲ್ಲದನ್ನು ಸೋಸ್ಕೊಂಡಾದ್ಮೇಲೆ ಆ ಪಲ್ಪ್ ಮೇಲ್ಗಡೆ ಏನು ಬರುತ್ತೆ ಅದನ್ನೇನು ನಾವು ವೇಸ್ಟ್ ಅಲ್ಲ, ಎಸೆಯೋದೇನು ಬೇಡ. ಇದರಿಂದ ನಾನು ಏನು ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ ಕ್ಲೀನಾಗಿ ಒಂದು ಸ್ವಲ್ಪ ನೀರಿಲ್ದಲೇ ಇರೋ ಥರ ಇದನ್ನು ಚೆನ್ನಾಗಿ ಹಿಂಡಿ ಸೋಸ್ಕೊಂಡೆಲ್ಲ ಆದಮೇಲೆ ನಿಮಗೆ ಪಾನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಪೌಡರ್ ಬಂದು ಚಾಟ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಪಾನಿಗೆ ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಮರಿಬೇಡಿ, ಪ್ರತಿ ಸತಿ ಉಪ್ಪನ್ನ ಯೂಸ್ ಮಾಡುವಾಗ್ಲೂ ನಾವು ಫಸ್ಟ್ ಆಲೂಗೆಡ್ಡೆ ಬೇಯಿಸುವಾಗ್ಲೂ ಉಪ್ಪು ಹಾಕಿದ್ದೀವಿ ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡಿಟ್ಕೊಂಡಿದ್ನಲ್ಲ, ನಿಮಗೆ ಕ್ವಾಂಟಿಟಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಎಷ್ಟು ಖಾರ ಬೇಕೋ ಅದನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಜಾಸ್ತಿ ಸ್ಪೈಸಿಯಾಗಿ ಖಾರ ಬೇಕು ಅನ್ನೋರಾದರೆ ಸ್ವೀಟ್ ಚಟ್ನಿನ ಆದಷ್ಟು ಕಮ್ಮಿ ಯೂಸ್ ಮಾಡಿ, ಇಲ್ಲ ಅವಾಯ್ಡ್ ಮಾಡಿದ್ರೂ ಓಕೆ. ಇಷ್ಟೆಲ್ಲ ಆದಮೇಲೆ ಇವಾಗ ಲಾಸ್ಟಿಗೆ ಬಂದು ನಾನು ಗರಂ ಮಸಾಲ ಆ್ಯಂಡ್ ನಾನು ಇಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಬಂದು ತೇಜು ಪ್ರಾಡಕ್ಟ್ಸೇನೆ, ತೇಜು ಮಸಾಲ. ಈಗ ಗರಂ ಮಸಾಲನೂ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಉಪ್ಪು ಖಾರ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ. ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಪಾನಿಗೆ, ಸ್ವಲ್ಪ ಗಾರ್ನಿಶಿಂಗ್ ಥರ. ಈಗ ನೋಡಿ ನಮ್ಮ ಪಾನಿ ಎಲ್ಲ ರೆಡಿ ಆಯಿತು. ಇವಾಗ ಬಂದು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇವಾಗ ನಾವು ಆಲೂಗೆಡ್ಡೆ ಬಟಾಣಿ ಎಲ್ಲದನ್ನು ಸೋಸ್ಕೊಂಡು ಅದ್ರ ನೀರನ್ನೇ ಅಲ್ವಾ ನಾವು ಪಾನಿ ಮಾಡಿರೋದು. ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ. ಆಲೂಗೆಡ್ಡೆ ಎಲ್ಲ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಿಮ್ಮ ಮನೆ ಸ್ಮ್ಯಾಶರ್ ಇತ್ತು ಅಂದರೆ ನೀವು ಸ್ಮ್ಯಾಶರ್ ಸಹಾಯದಿಂದನೂ ಮಾಡ್ಕೊಬೋದು. ನಮ್ಮ ಮನೆಯಲ್ಲೂ ಇದೆ, ಬಟ್ ನನಗೆ ಕೈಯಲ್ಲೇ ಕಂಫರ್ಟಬಲ್, ಅದರಿಂದ ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ನಾವು ಪಾನಿ ಎಲ್ಲ ಸೋಸ್ಕೊಂಡು ಮೇಲ್ಗಡೆ ಪಲ್ಪ್ ಏನು ಮಿಕ್ಕಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಆಮೇಲೆ ಉಪ್ಪು, ಗರಂ ಮಸಾಲ, ಇದಕ್ಕೂ ಒಂದು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೆ ಇದಕ್ಕೆ ಏನಾರ ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಕ್ಸ್ಟ್ರಾ ಬೇಕು ಅನ್ನೋರು ಸಹ ಆ್ಯಡ್ ಮಾಡ್ಕೊಬೋದು. ಖಾರ ಬೇಕು ಅಂದರೆ ನೀವು ಅಚ್ಕಾರದ ಪುಡಿನೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಮಸಾಲೆ ಪಾನಿಗೆ ರುಬ್ಬಿದ್ದು ಏನು ಪಲ್ಪ್ ಮಿಕ್ಕಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಏನು ಜಾಸ್ತಿ ಸ್ಪೈಸಿ ಪಾಪು ಇರೋದ್ರಿಂದ ಏನು ಜಾಸ್ತಿ ಖಾರ ತಿನ್ನೋಲ್ಲ ಅಂತ. ಇವಾಗ ನೋಡಿ ನಾನಿಲ್ಲಿ ರೆಡಿ ಉಂಡೆ ಏನು ಬರುತ್ತೆ ಇದು ಪೂರಿ, ಅದನ್ನೇ ಎಣ್ಣೆಲಿ ಕರ್ಕೊತಾ ಇದ್ದೀವಿ. ಇಲ್ಲ ಟೈಮ್ ಇದೆ ನಾವು ಮನೇಲೇ ಮಾಡ್ಕೊತೀವಿ ಅನ್ನೋರು ಮೈದಾ ರವೆನ ಯೂಸ್ ಮಾಡಿ ಕಲಸಿ ಇಟ್ಕೊಂಡು ಮನೇಲೇ ಪೂರಿನೂ ಸಹ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ರೆಡಿ ಇತ್ತು ತಂದಿರೋದು, ಅದರಿಂದ ನಾವು ಇದನ್ನೇ ಮಾಡ್ಕೊಂಡಿದ್ದೀವಿ. ಎಷ್ಟು ಪೂರಿನ ಎಣ್ಣೆಗೆ ಹಾಕ್ಕೊಬೇಕು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ತಿಂತೀರಾ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಬೋದು. ನಮ್ಮ ಮನೇಲಿ 4 ಜನ ಇದ್ವಲ್ಲ, ಸೊ 4 ಜನಕ್ಕೋಸ್ಕರ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಪೂರಿ ಬೇಕು ಅಷ್ಟನ್ನು ಮಾತ್ರ ನಾವು ಕರ್ಕೊಂಡು. ಆ್ಯಂಡ್ ತುಂಬ ಜಾಸ್ತಿ ಉರಿನೂ ಇಟ್ಕೊಂಡಿರಬಾರ್ದು, ತುಂಬ ಕಮ್ಮಿ ಫ್ಲೇಮಲ್ಲೂ ಇರಬಾರ್ದು. ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಕರ್ಕೊಂಡಾಗ ಪೂರಿ ಏನು ಕರ್ರಗಾಗೋದಿಲ್ಲ, ಇಲ್ಲ ಅಂದರೆ ತುಂಬ ಸೀದೋದಂಗೆ ಆಗ್ಬಿಟ್ಟಿರ್ತವೆ. ನೋಡಿ ಇವಾಗ ನಮ್ಮ ಪಾನಿಪುರಿ ಸ್ಟಾಲ್ ಓಪನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರಿಗೆ ಎಷ್ಟು ಬೇಕು ಅಂತ ಇವಾಗ ಹಾಕೊಂಡು ತಿಂತಾ ಇರೋದಷ್ಟೇ. ಅದಕ್ಕೆ ನಾವು ಒಬ್ಬೊಬ್ಬರೇ ಹಾಕೊಂಡು ತಿನ್ನೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಏನು ಮಾಡಿಬಿಡ್ತೀವಿ, ಒಂದು ಸತಿ ಎಲ್ಲರಿಗೂ ನಾವು ನನ್ನ ತಮ್ಮ ಎಲ್ಲ ಉಂಡೆ ಮಾಡಿ ಕೊಡ್ತಾನೆ. ನಾನು ಅದಕ್ಕೆ ಸ್ಟಫಿಂಗ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊತೀವಿ. ಪ್ರತಿ ಸತಿನೂ ಹೀಗೆ ಮಾಡೋದು. ಈ ಥರ ಮಾಡೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು ಅಂತ. ನಮ್ಮ ಮನೇಲಿ ಸ್ವಲ್ಪ ಚೋಚೋ ಇತ್ತು ಅಂದ್ಬಿಟ್ಟು ನಾನು ಗಾರ್ನಿಶಿಂಗ್ ಥರ ಮೇಲ್ಗಡೆ ಚೋಚೋನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಟಫಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಚೋಚೋ ಹಾಕಿದ್ರೆ ಸೇಮ್ ಅಂಗಡೀಲಿ ಕೊಡೋವಂಥ ನಮಗೆ ಪಾನಿಪುರಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ನೀವು ಮನೇಲಿ ಮಾಡಿಕೊಂಡು ತಿಂದು ರೆಸಿಪಿ ಹೇಗಿದೆ ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನನಗೂ ಒಂದು ಖುಷಿ ಆಗುತ್ತೆ ನನ್ನ ರೆಸಿಪಿನೂ ಸಹ ನೀವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ನೋಡಿ ಇವಾಗ ನಾವು ಒಂದು ಬೌಲ್ಗೆ ಪಾನಿ ಹಾಕ್ಬಿಟ್ಟು ಸೆಂಟರಲ್ಲಿ ಇಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ
ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾನು ನಿಮಗೆ ತಿಂದ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ನನಗಂತೂ ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ನನಗೆ ತೃಪ್ತಿ ಆಗೋವಷ್ಟು, ಖುಷಿ ಆಗೋವಷ್ಟು ತಿಂದಿದ್ದೀನಿ ನಾನು. ನಾನು ಒಬ್ಬಳೇ ಏನಿಲ್ಲ ಅಂದರೂ 1.5 ಪ್ಲೇಟ್ 2 ಪ್ಲೇಟಷ್ಟು ತಿಂದಿದ್ದೀನೇನೋ ಗೊತ್ತಿಲ್ಲ. ನನಗಂತೂ ತುಂಬ ಖುಷಿಯಾಗಿತ್ತು. ಹೀಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.